ನೋಡಿ, ಇನ್ನ ಕುರ್ಚಿ ಫೈಟ್ ನ ಮಧ್ಯೆ ಪ್ರಭು ಚೌಹಾಣ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಶಾಸಕ ಪ್ರಭು ಚೌಹಾಣ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಒಂದ್ ಕಡೆ ಕುರ್ಚಿ ಫೈಟ್ ತಾರಕಕ್ಕೇರಿದೆ. ಹೈಕಮಾಂಡ್ ಮಟ್ಟದಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಇದೆಲ್ಲದರ ನಡುವೆ ಪ್ರಭು ಚೌಹಾಣ್ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ, ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಶಾಸಕ ಪ್ರಭು ಚೌಹಾಣ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಾವು 3 ವರ್ಷದಿಂದ ಕಾಂಗ್ರೆಸ್ ಅನ್ನ ನೋಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳಲ್ಲ. ನಮ್ಮ ಸಿದ್ದರಾಮಯ್ಯ ಅವರಿಗೆ ಬಹಳ ಅನುಭವ ಇದೆ, ಬಹಳ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿಯವರು. ಹಾಗಾಗಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ. ಏರ್ಪೋರ್ಟ್ ನಲ್ಲಿ ಬಿಜೆಪಿಯ ಶಾಸಕ ಪ್ರಭು ಚೌಹಾಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಒಂದು ರೀತಿ ಟಾಂಟ್ ಮಾಡುವಂತ ನಿಟ್ಟಿನಲ್ಲಿ. ನೋಡ್ರಿ, ಕಾಂಗ್ರೆಸ್ ಅವರು ನಾವು ನೋಡ್ತಾ ಇದ್ರಿ 3 ವರ್ಷದಿಂದ ಡೈಲಿ ಹೊಸ ಅವರೇ ಪಾರ್ಟಿ ಫಾರ್ಮ್ ಹಾಕ್ತಾ ಇದ್ದಾರೆ. ನಮ್ಮ ಅನುಭವ, 4 ಟೈಮ್ MLA ಇದ್ದೀನಿ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಕುರ್ಚಿ ಬಿಡಲ್ಲ. ಆಮೇಲೆ ಅವರು ಕೇಂದ್ರನಲ್ಲಿ ಹೈಕಮಾಂಡ್ ವೀಕ್ ಇದೆ, ನಿರ್ಣಯ ತಗೊಳಲ್ಲ. ನಮ್ಮ ಹೈಕಮಾಂಡ್ ಅಂದ್ರೆ ರಾಜ್ಯಾಂಗ ನಿರ್ಣಯ. ಈ ಹೈಕಮಾಂಡ್ ಕಾಂಗ್ರೆಸ್ ಹಾಕೊಂಡು ವಿಕಲಚೇತನ ಈ ತರ ಹೈಕಮಾಂಡ್ ವೀಕ್ ಇದೆ, ಅವರು ಡಿಸಿಷನ್ ತಗೊಳ್ತಾ ಇಲ್ಲ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರ ಬಹಳ ಅನುಭವ ಇದೆ. ನಾನು ಅವ್ರ ಜೊತೆ 4 ವರ್ಷದಿಂದ ನೋಡ್ತಾ ಇದ್ದೀನಿ, ಅಪೋಸಿಷನ್ ಆಗಲಿ ನೋಡ್ತಾ ಇದ್ದೀವಿ. ಅವರು ಯಾವ ಕಾರಣಕ್ಕೆ ಬಿಡಲ್ಲ. ಡಿಕೆ ಶಿವಕುಮಾರ್ ಯಾವ ಮುಖ್ಯಮಂತ್ರಿ ಆಗಲ್ಲ. ಅವ್ರ ಜಗಳ ಅದಕ್ಕಾಗಿ ಹೈಕಮಾಂಡ್ ವೀಕ್. ನೋಡ್ರಿ,